ವೀಕ್ಷಕರಿಗೆ ನಮಸ್ಕಾರ. ನಗುರೋರಧಿಕಂ ತತ್ವಂ ನಗುರೋರಧಿಕಂ ತಪಃ ತತ್ವಜ್ಞಾನಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ ಅಂತಾರೆ. ಗುರುವಿಗಿಂತ ಅಧಿಕವಾದ ತತ್ವವಿಲ್ಲಂತೆ, ಗುರುವಿಗಿಂತ ಅಧಿಕವಾದ ತಪಸ್ಸಿಲ್ಲವಂತೆ, ಗುರು ತೋರುವಂಥ ದಾರಿಗೆ ಸಮನಾದ ಜ್ಞಾನವಿಲ್ಲವಂತೆ. ಇಂಥ ಗುರುವಿಗೆ ನಮಸ್ಕಾರ ಅಂತ ಈ ಶ್ಲೋಕದ ಅರ್ಥ. ಹಾಗೆ ನಮ್ಮ ಬದುಕಿಗೆ ಒಂದು ದಾರಿದೀಪವನ್ನು ನೀಡುವಂಥ ಒಬ್ಬ ಸಂತರನ್ನು ಅರಸಿ ನಾವು ಈ ಹೊತ್ತು ಬಂದಿರತಕ್ಕಂಥದ್ದು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ. ಈ ಸಿದ್ಧಗಂಗಾ ಮಠವನ್ನು ನೋಡುತ್ತಿದ್ದರೆ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಬರೆದಂಥ ಸಾಲುಗಳು ನೆನಪಾಗುತ್ತವೆ. ಸದ್ದುಗದ್ದಲವಿರದ ಸಾಧನೆ ಇಲ್ಲಿ ಗದ್ದುಗೆ ಏರಿದೆ. ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯೊಳಗೆ ಮೂಡಿದೆ. ಕಾವಿಯುಡುಗೆಯನುಟ್ಟು ನಭವೇ ಕಿರಣ ಹಸ್ತ ಚಾಚಿದೆ. ಎಲ್ಲ ನನ್ನವರೆನ್ನುವ ಭಾವದ ಕರುಣೆಗೆ ಕಣ್ದೆರೆದಿದೆ. GSS ಭಾವದಲ್ಲಿ ಮೂಡಿದಂಥ ಭಕ್ತಿಯ ಸಾಲುಗಳಿವು. ಇಂಥ ಭಕ್ತಿ ಭಾವವನ್ನು ಮೂಡಿಸುವಂಥ ಈ ಶ್ರೀಮಠ ಕರ್ನಾಟಕದ ಮಕುಟಪ್ರಾಯ ಪೀಠ. ಹರನ ಕರುಣೋದಯದ ತೆರದಲ್ಲಿ ಬೆಳಗು ತೆರೆಯುವ ಹೊತ್ತಿಗೆ ವೇದ ಘೋಷದ ದಿವ್ಯ ಲಹರಿಯು ಮಾನವ ತೊಳೆಯಲು ಮೆಲ್ಲಗೆ ಬರುವ ಶ್ರೀ ಗುರು ಪಾದುಕೆಯ ದನಿ ಅನುರಣಿತವಾಗಲು ಮೌನಕ್ಕೆ ಸಿದ್ಧಗಂಗೆಯ ನೆಲವು ಜಲವು ನಮಿಸಿ ನಿಲ್ಲುವುದು ಸುಮ್ಮಗೆ. ಈ ಸಿದ್ಧಗಂಗೆ ಅನ್ನುವಂಥ ಹೆಸರಿದೆಯಲ್ಲ, ಇದು ಶುದ್ಧ ಗಂಗೆಯಾಗಿತ್ತು ಬಹಳ ಪೂರ್ವದಲ್ಲಿ. ಇಲ್ಲಿನ ಸ್ವಾಮಿಗಳಿದ್ದಾರಲ್ಲ, ಈ ಸ್ವಾಮಿಗಳ ಪೂರ್ವ ಸ್ವಾಮಿಗಳು ಇಲ್ಲಿ ಗಂಗೆಯನ್ನು ಉದ್ಭವ ಮಾಡಿದರು. ಯಾವ ಜಾಗದಲ್ಲಿ ಉದ್ಭವ ಮಾಡಿದರು, ಯಾಕಾಗಿ ಅದಕ್ಕೆ ಶುದ್ಧ ಗಂಗೆ ಅಂತ ಹೆಸರಾಯಿತು, ಆ ಸನ್ನಿಧಿಯನ್ನು ನೋಡ್ತಾ ಆ ವಿಷಯದ ವೃತ್ತಾಂತವನ್ನು ನಾವು ತಿಳಿಯೋಣ. ಈ ಸಿದ್ಧಗಂಗಾ ಮಠವನ್ನು ನಾವು ಸಂಪೂರ್ಣ ದರ್ಶನ ಮಾಡುವ ಮುನ್ನ ಈ ಮಠದ ಸಂಸ್ಥಾಪಕ ಗುರುಗಳನ್ನು ನಾವು ಸ್ಮರಿಸಬೇಕು. ಅಂದರೆ ಆ ಗುರು ಪರಂಪರೆಯನ್ನು ಸ್ಮರಿಸಿಕೊಳ್ಳಬೇಕು. ಪೂರ್ವದಲ್ಲಿ ಈ ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿ ಅಂತಕ್ಕಂಥ ಪ್ರದೇಶದಲ್ಲಿ ಓರ್ವ ಸ್ವಾಮಿಗಳಿದ್ದರು. ಅವರ ಹೆಸರು ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ಅಂತ. ಅವರು ಈ ಧರ್ಮ ಸಂಗ್ರಹಾರ್ಥವಾಗಿ ದೇಶ ಸಂಚಾರವನ್ನು ಮಾಡ್ತಾ ಈ ಕ್ಷೇತ್ರಕ್ಕೆ ಬಂದು ತಪಸ್ಸನ್ನು ಆಚರಿಸಲಿಕ್ಕೆ ಪ್ರಾರಂಭಿಸಿದ್ರಂತೆ. ಆ ತಪಸ್ಸನ್ನು ಆಚರಿಸಿದಂಥ ಕ್ಷೇತ್ರದಲ್ಲಿ ಒಂದು ಪವಾಡ ನಡೀತು. ಆ ಪವಾಡ ನಡೆದಿದ್ದರಿಂದಲೇ ಈ ಕ್ಷೇತ್ರಕ್ಕೆ ಸಿದ್ಧಗಂಗೆ ಅನ್ನುವಂಥ ಹೆಸರು ಬಂತು. ಆ ಜಾಗವನ್ನು ನಾನೀಗ ನಿಮಗೆ ತೋರಿಸ್ತೀನಿ ಬನ್ನಿ. ನಾವೀಗೇನು ಸಂಚಾರ ಮಾಡ್ತಾ ಇದ್ದೀವಲ್ಲ, ಈ ಜಾಗದಲ್ಲಿ ಆ ಗೋಸಲ ಸಿದ್ದೇಶ್ವರ ಸ್ವಾಮಿಗಳು ತಪಸ್ಸನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಒಂದು ಪವಾಡ ನಡೀತು ಅಂತ ನಾನು ನಿಮಗೆ ಹೇಳಿದೆ. ಏನಾ ಪವಾಡ ಅಂತಂದರೆ, ಅವರ ಜೊತೆಗಿದ್ದಂಥ ವಿರಕ್ತರು ಈ ಭಾಗದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾಗ ಓರ್ವ ವೃದ್ಧರು ತುಂಬ ಬಾಯಾರಿಕೆಯಿಂದ ಬಳಲಿ ಇನ್ನೇನು ಪ್ರಾಣಾಘಾತವಾಗುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಗೋಸಲ ಸ್ವಾಮಿಗಳು ಅವರ ತಪೋಶಕ್ತಿಯಿಂದ ಕಲ್ಲು ಬಂಡೆಯಲ್ಲಿ ನೀರನ್ನು ತೆಗಿತಾರೆ. ಆ ನೀರು ಅಲ್ಲಿ ಉದ್ಭವವಾಗುತ್ತೆ ಅವರ ತಪಶಕ್ತಿಯಿಂದ. ಅಂದಿನಿಂದ ಅಲ್ಲಿ ಗಂಗೆ ಉದ್ಭವವಾದಳಲ್ಲ, ಹಾಗಾಗಿ ಆ ಕ್ಷೇತ್ರಕ್ಕೆ ಶುದ್ಧ ಗಂಗೆ ಅನ್ನುವಂಥ ನಾಮಕರಣವಾಯಿತು. ಅದೇ ಈ ಹೊತ್ತು ಸಿದ್ಧಗಂಗೆ ಅಂತ ಪ್ರಸಿದ್ಧಿಯಾಗಿದೆ.
ಇದನ್ನು ಪವಾಡ ಅನ್ನೋದಕ್ಕಿಂತ ಅವರ ತಪೋಶಕ್ತಿ ಅಂತ ಹೇಳಬೇಕು. ಅವರ ತಪಶಕ್ತಿಯ ಫಲ ಅರಳಿರುವಂಥ ಸನ್ನಿಧಿಯ ದರ್ಶನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ. ನೀವೀಗೇನು ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿನ ಭಕ್ತರು ನೆರವೇರಿಸುವಂಥ ಒಂದು ಕಾರ್ಯ. ಈ ಕ್ಷೇತ್ರದಲ್ಲಿ ಬಂದು ಹೀಗೆ ಈ ಗಂಗಾ ಜಲವನ್ನು ಸ್ನಾನ ಮಾಡಿದರೆ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ, ಆ ಪುಣ್ಯ ಅಧಿಕವಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಚರ್ಮ ರೋಗಗಳ ನಿವಾರಣೆಯಾಗಿದ್ದು ಇಲ್ಲಿನ ಭಕ್ತಾದಿಗಳು ಕಂಡಿದ್ದಾರೆ, ಅನುಭವಿಸಿದ್ದಾರೆ. ನಾವೀಗ ಅವರು ತಪಸ್ಸು ಮಾಡಿದ ಜಾಗ ಮತ್ತು ನೀರನ್ನು ಸೃಜಿಸಿದಂತಹ ಕ್ಷೇತ್ರ ಜಾಗವನ್ನು ದರ್ಶನ ಮಾಡೋಣ. ಈ ಸಿದ್ಧಗಂಗಾ ಮಠದ ಗುರು ಪರಂಪರೆ ಸಾಗಿ ಬಂದ ಮೇಲೆ ಯಡಿಯೂರಿನಲ್ಲಿರ್ತಕ್ಕಂತಹ ಸಿದ್ಧಲಿಂಗ ಸ್ವಾಮಿಗಳಿಗೆ ಇದರ ಬಗ್ಗೆ ಒಂದು ಪರಿಚಯವಾಗುತ್ತೆ, ಇಲ್ಲೊಂದು ಸಿದ್ಧಕ್ಷೇತ್ರ ಇದೆ ಅನ್ನೋದ್ರ ಬಗ್ಗೆ. ಆಗ ಆ ಸ್ವಾಮಿಗಳು ಈ ಸನ್ನಿಧಿಗೆ ಬರ್ತಾರೆ, ಬಂದು ಇಲ್ಲಿ ತಪಸ್ಸನ್ನು ಮಾಡ್ತಾರೆ. ಅದರ ಪ್ರತೀಕವಾಗಿ ಇಲ್ಲಿ ನಾವು ಯಡಿಯೂರು ಸಿದ್ಧಲಿಂಗ ಸ್ವಾಮಿಗಳನ್ನು ಕಾಣಬಹುದು. ಈಗ ನಾವು ನೋಡೋಣ. ಜಯ ದೇವ ಜಯ ದೇವ ಜಯ ಶ್ರೀ ಗುರುವರಗೆ, ಜಯ ಸದ್ಗುರುವರಗೆ, ಜಯ ಜಯ ನಿತ್ಯ ನಿರಂಜನ ನಿರುತಾನಂದನಿಗೆ, ಜಯ ಜಯ ನಿತ್ಯ ಭಕ್ತರೊಡಗೂಡುವುದು ಭಕ್ತರೊಡನಾಡುವುದು ಬಿಡದೆ ಬರೆದಿದ್ದ ಭಕ್ತ ತಾ ಮುಕ್ತನಾಗಿಹೊನು ಸರ್ವಜ್ಞ ಅಂತಾರೆ. ಹಾಗೆ ಭಕ್ತಿಗೂಡುವುದಕ್ಕಾಗಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ನಾನು ಯಾವಾಗಲೂ ಸಹ ಈ ಸನ್ನಿಧಾನಕ್ಕೆ ಬರ್ತೀನಿ. ತಾಯಿ ಸಿದ್ಧಗಂಗಮ್ಮನವರ ಸನ್ನಿಧಾನಕ್ಕೆ ನಾನು ಬಹಳ ವರ್ಷಗಳಿಂದ ನಡ್ಕೊಳ್ತಾ ಇದ್ದೀನಿ. ಆ ತಾಯಿ ಹತ್ರ ನಾವು ಏನೇ ಬೇಡ್ಕೊಂಡ್ರೂ ಸಹ ನಮ್ಮ ಹರಕೆನ, ನಮ್ಮ ಮನದಾಸೆನ ಆ ತಾಯಿ ಪೂರೈಸ್ತಾಳೆ. ಅದೇ ರೀತಿ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಅಷ್ಟೇ.